ಜೈ ಆಂಜನೇಯ. ಜೈ ಆಂಜನೇಯ. ನೀವೆಲ್ಲ ಓಲ್ಡ್ ಸ್ಟೆಬಿಲೈಸರ್ ನೋಡಿರ್ತೀರಾ ನಿಮ್ಮ ಮನೇಲಿ. ಐ ಥಿಂಕ್ ಈಗಲೂ ಒಂದೊಂದು ಮನೇಲಿ ಇರ್ಬೋದು. ಹೋಗ್ಬೇಕಾದ್ರೆ ನಿಮ್ಮ ಅಜ್ಜಿ ಮನೇಲಿ ಇಲ್ಲ ನಿಮ್ಮ ತಾತನ ಮನೇಲಿ ಚೆಕ್ ಮಾಡಿ. ಹಳೆ ಟಿ ವಿ ಇರ್ತಾವಲ್ಲ ಅಲ್ಲಿ ಓಲ್ಡ್ ಸ್ಟೆಬಿಲೈಸರ್ ಸಿಗುತ್ತೆ. ಆ್ಯಕ್ಚುಲಿ ಇವು ಸಿಗೋದೇ ಅಪರೂಪ. ಅದಕ್ಕೆ ನಾವು ಮೊನ್ನೆ ನಮ್ಮ ಹಳೆ ಮಠಕ್ಕೆ ಹೋಗಿದ್ದು, ಅಲ್ಲಿ ಒಂದು ಓಲ್ಡ್ ಸ್ಟೆಬಿಲೈಸರ್ ಸಿಕ್ಕಿತ್ತು. ಇವತ್ತು ಆ ಓಲ್ಡ್ ಸ್ಟೆಬಿಲೈಸರ್ ಒಳಗೆ ಏನೇನಿರುತ್ತೆ ಮತ್ತು ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಫುಲ್ ನೋಡಕ್ಕೆ ಹೋಗೋಣ ಬನ್ನಿ. ಈ ವಿಡಿಯೋನ ಫುಲ್ ನೋಡಿ ಡೀಟೇಲ್ಸ್ ಆಗಿ ನಾನು ನಿಮಗೆ ಕ್ಲಾರಿಫೈ ಕೊಡ್ತೀನಿ ಯಾವ್ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ. ಬನ್ನಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಯಾವ್ಯಾವ ಥರ ವರ್ಕ್ ಆಗುತ್ತೆ, ಓಕೆನಾ? ಫಸ್ಟ್ ಇದು ನೋಡಿ, ಇದು ಓಲ್ಡ್ ಸ್ಟೆಬಿಲೈಸರು. ಓಕೆ, ಅದು ಬ್ಯಾಕ್ ಕ್ಯಾಮ್ರಾ ನೋಡಿ. ಇದು ಆ್ಯಕ್ಚುಲಿ ನೋಡಿ 300 ವೋಲ್ಟೇಜ್ ಮ್ಯಾನ್ಯುವಲ್ ವೋಲ್ಟೇಜ್ ಸ್ಟೆಬಿಲೈಸರ್ ವಿತ್ ಆಟೋ. ವಿ ಎ ಅಂದರೆ ವೋಲ್ಟೇಜ್ ಆಂಪಿಯರ್ ಎಲೆಕ್ಟ್ರಾನಿಕ್ಸ್ ಮಾಡಿದ್ಯಾ? ವೋಲ್ಟೇಜ್ ಐತಿಗ ಅಷ್ಟೇ. ವೋಲ್ಟೇಜ್ ಮ್ಯಾನ್ಯುವಲ್ ವೋಲ್ಟೇಜ್ ಸ್ಟೆಬಿಲೈಸರ್ ವಿತ್ ಆಟೋ ಕಟ್ ಆಫ್. ಇದು ನೋಡ್ತಿದ್ದೀರಲ್ಲ, ಇದೇ ಇದು ವೋಲ್ಟ್ ಸ್ಟೆಬಿಲೈಸರು. ಇದು ಬಂದು ವೋಲ್ಟ್ ಮೀಟರ್. ನಿಮಗೆ ಈಗ ಹಿಂದ್ಗಡೆ ನೀವು ಇಷ್ಟು ಎ ಸಿಸು ಕೊಡ್ತೀರಲ್ಲ, ಆಗ ಇದು ಆನ್ ಮಾಡಿದಾಗ ಇಲ್ಲಿ ಎಷ್ಟು ವೋಲ್ಟೇಜ್ ಇದೆ ಅಂತ ತೋರಿಸುತ್ತೆ. ಇದು ಬಂದು ಆನ್ ಲೈಟ್ ಮೈನ್ ಸಾನು. ಇದು ಕಟ್ ಆಫು ಆಟೋಮೆಟಿಕಲಿ. ಈಗ ವೋಲ್ಟೇಜು ಫ್ಲಕ್ಚುಯೇಷನ್ಸ್ ಆದಾಗ ಇದು ಆಟೋಮೆಟಿಕಲಿ ಆನ್ ಆಗುತ್ತೆ, ಆಟೋ ಕಟ್ ಆಫು. ಇದು ನಾಬು. ನಾವು ಇದನ್ನ ಡೈರೆಕ್ಟಾಗಿ ಮ್ಯಾನ್ಯುವಲ್ ಆಗಿ ಕಂಟ್ರೋಲ್ ಮಾಡ್ಬೋದು. ಇದು ಐರನ್ ಒಳಗಡೆ ನಾನು ತೋರಿಸ್ತೀನಿ ಯಾವ್ಯಾವ ಥರ ಐರನ್ ಟ್ರಾನ್ಸ್ಫಾರ್ಮರು ಡೈರೆಕ್ಟಾಗಿ ನಾವು ಕಂಟ್ರೋಲ್ ಮಾಡ್ಬೋದು. ಇದು ಸ್ವಿಚ್ ಇದು, ಓಕೆನಾ? ಇದು ಕಾಣಿಸ್ತೈತೆ, ಇಲ್ಲೇ ಒಂದ್ಸರಿ ನೀವೇ ಓದಿ ಗೊತ್ತಾಗುತ್ತೆ. ನೆಕ್ಸ್ಟ್ ಒಳಗಡೆ ಏನೇನಿದೆ ಅಂತ ಬನ್ನಿ ಚೆಕ್ ಮಾಡೋಣ. ಓಕೆನಾ? ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಟ್ರಾನ್ಸ್ಫಾರ್ಮರ್ ಇದು. ಓಕೆ, ಇದು ಡೈರೆಕ್ಟಾಗಿ ನಾಬ್ ಕನೆಕ್ಟ್ ಆಗುತ್ತೆ. ಈಗ ಇದನ್ನ ನಾವು ಮ್ಯಾನ್ಯುವಲ್ ಆಗು ಕಂಟ್ರೋಲ್ ಮಾಡ್ಕೋಬೋದು. ಇದು ಬಂದು ವೋಲ್ಟ್ ಮೀಟರು ಡೈರೆಕ್ಟಾಗಿ ಇಲ್ಲಿಂದ ಎ ಸಿ ಕನೆಕ್ಟ್ ಆಗಿದೆ ನೋಡಿ, ಎಷ್ಟು ವೋಲ್ಟೇಜ್ ಇದೆ ಅಂತ ತೋರಿಸುತ್ತೆ ಡೈರೆಕ್ಟಾಗಿ ಆನ್ ಮಾಡೋದಕ್ಕೆ. ಇದು ಬಂದುಬಿಟ್ಟು ಪಿ ಸಿ ಬಿ ಬೋರ್ಡ್ ಏನಂದರೆ ಇದು ಆಟೋ ಕಟ್ ಆಫ್ ಇರುತ್ತಲ್ಲ, ಆಟೋ ಕಟ್ ಆಫ್ ಇದರಿಂದಲೇ ವರ್ಕ್ ಆಗೋದು. ಈ ಬೋರ್ಡಿಂದ ಈ ಬೋರ್ಡ್ ಇರುತ್ತಲ್ಲ, ಈ ಬೋರ್ಡ್ ನೋಡಿ ಇಲ್ಲಿ ಕನೆಕ್ಷನು ಡೈರೆಕ್ಟಾಗಿ ಇಲ್ಲಿ ಕನೆಕ್ಟ್ ಆಗಿದೆ. ಈ ವೈರ್ ಲೈಟ್ ಕೇಸ್ ಇದು ಸೀರೀಸಾಗಿ ಕನೆಕ್ಟ್ ಮಾಡಿದ್ದಾರೆ, ರೆಡ್ ಮತ್ತು ಗ್ರೀನ್ ಲೈಟ. ಮತ್ತು ಇದು ಟ್ರಾನ್ಸ್ಫಾರ್ಮರು 6 ವೈರ್ಸ್ ಬರ್ತವೆ. ಅದು ಡೈರೆಕ್ಟ್ 8 ವೈರ್ಸ್ ಬಂದಿದ್ದಾವೆ. ಅದರಿಂದ ಡೈರೆಕ್ಟಾಗಿ ನಾಬಿಗೆ ಕನೆಕ್ಟ್ ಮಾಡಿದರೆ ಎಲ್ಲ. ಆ್ಯಕ್ಚುಲಿ ಇದು ನಾಬ್ ಕೊಟ್ಟಿರೋ ಮೀನ್ಸ್ ಏನು ಇದು ಅಂದರೆ ಮುಖ್ಯ ಉದ್ದೇಶ ಏನು ಅಂದರೆ ಇದನ್ನ ಬೇರೆ ಲೆವೆಲಿಗೆ. ಆ್ಯಕ್ಚುಲಿ ಇದೇನು ಅಂದರೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರು, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ 2 ಟೈಪ್ ಬರ್ತವೆ. ಸ್ಟೆಪ್ ಅಪ್ ಅಂದರೆ ನಾವು ಒಂದು ಲೋ ಲೆವೆಲಿಂದ ಸ್ಟಾರ್ಟ್ ಆಗಿ ಆ್ಯಕ್ಚುಲಿ 230 ತನಕ ಹೋಗುತ್ತೆ. ಸ್ಟೆಪ್ ಡೌನ್ ಅಂದರೆ ಹೈ ಲೆವೆಲ್ ಫಸ್ಟ್ ಇರುತ್ತೆ, ಅದನ್ನ ಲೋ ಲೆವೆಲ್ಲು. ಆ್ಯಕ್ಚುಲಿ ಇದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರು. ಇದು ನೋಡಿ ಲೋ ಇರುತ್ತೆ, ಅದನ್ನು ಹೈಗೆ 230 ವೋಲ್ಟ್ ತನಕ ನಾವು ಹೋಗ್ಬೋದು ಈ ಥರ ಕಂಟ್ರೋಲ್ ಮಾಡಿಕೊಂಡು. ಆ್ಯಕ್ಚುಲಿ ಇಲ್ಲಿ ಏನು ಅಂದರೆ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಲ್ಲ ನೋಡಿ. ಇದು ಟ್ರಾನ್ಸ್ಫಾರ್ಮರು, ಇದು ಏನು ಗೊತ್ತಾ, ಇದು ಕೆಪಾಸಿಟರ್ ಅಲ್ಲ ಸರ್, ಇದು ರಿಲೇ. ಇದು ಕೆಪಾಸಿಟರು, ಇದು ಕೆಪಾಸಿಟರ್. ಇಲ್ಲೆಲ್ಲ ಕಾಣಿಸ್ತಾವಲ್ಲ, ಇವೆಲ್ಲ ರೆಸಿಸ್ಟೆನ್ಸು. ಮತ್ತು ಇದು ಒಂದು ಐ ಸಿ. ಈ ಥರ ಏನು ನಿಮಗೆ ಕಾಣಿಸ್ತಲ್ಲ, ಯಾವುದೇ ಮದರ್ ಬೋರ್ಡಲ್ಲಿ ಆಗಿರ್ಬೋದು, ಇದು ಐ ಸಿ. ಯಾವುದೇ ಮದರ್ ಬೋರ್ಡಲ್ಲಿ ಆಗಿರ್ಬೋದು, ಇದು ಏನು ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಈ ಪಿ ಸಿ ಬಿ ಬೋರ್ಡು. ಈ ಪಿ ಸಿ ಬಿ ಬೋರ್ಡು ಕನ್ಸಿಸ್ಟಿಂಗ್ ಆಫ್ ಏನೇನು ಕೆಪಾಸಿಟರು, ರೆಜಿಸ್ಟರು ಮತ್ತು ಇದು ಏನಿದು ರಿಲೇ, ಓಕೆನಾ? ಅದು ಡೈರೆಕ್ಟಾಗಿ ಇಲ್ಲಿ ಸ್ವಿಚ್ ಇದೆಯಲ್ಲ, ಅದು ಕನೆಕ್ಟ್ ಆಗಿದೆ. ಆ್ಯಂಡ್ ಆಲ್ಸೋ ಇದೇನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಆಟೋ ಕಟ್ ಆಫು ವರ್ಕ್ ಆಗೋದೇ ಈ ಬೋರ್ಡಿಂದ, ಓಕೆನಾ? ಸೊ ಇಲ್ಲಿ ಮತ್ತೆ ಈ ಕಡೆ 2 ಐರನ್ ಟ್ರಾನ್ಸ್ಫಾರ್ಮರ್ ಇದು ಇಲ್ಲಿಂದ ಕನೆಕ್ಟ್ ಆಗಿದೆ ನೋಡಿ. ಎಲ್ಲಿ ಕನೆಕ್ಟ್ ಆಗಿದೆ? ಎ ಸಿ ವೋಲ್ಟೇಜ್ಗೆ, ಓಕೆನಾ? ಇದಾಯಿತು ಇವತ್ತಿನ ಒಂದು ವಿಡಿಯೋ. ಇದು ಬಂದು ಸ್ಟೆಬಿಲೈಸರ್ ಬಗ್ಗೆ ಒಂದು ಐಡಿಯಾ ಯಾವ್ಯಾವ ಥರ ಇರುತ್ತೆ ಒಳಗಡೆ, ಓಕೆನಾ? ಈಗ ನಮ್ಮ ತಲೆ ಒಂದು ಸ್ಟೆಬಿಲೈಸರ್ ಇದ್ರೂ ನಮಗೆ ಗೊತ್ತಿರೋ ಅದರೊಳಗೆ ಏನೇನಿರುತ್ತೆ ಯಾವ್ಯಾವ ಥರ ಅಂತ. ಅದಕ್ಕೆ ಇವತ್ತು ನಮಗೆ ಎಷ್ಟು ನಾಲೆಜ್ ಗೊತ್ತಲ್ಲ ಅದನ್ನ ನಿಮಗೆ ಹೇಳ್ದು ಅಷ್ಟೇ. ಯಾಕೆಂದರೆ ಅದು ಓಲ್ಡ್ ಸ್ಟೆಬಿಲೈಸರ್ ನಿಮ್ಮ ಮನೇಲಿ ಏನಾದರೂ ಸಿಕ್ಕಿದ್ರೆ ನೀವು ಒಂದ್ಸತಿ ಬಿಚ್ಚಿ ಟ್ರೈ ಮಾಡಿ. ಮತ್ತು ಒಳಗಡೆ ಟ್ರಾನ್ಸ್ಫಾರ್ಮರ್ ಇರ್ತದೆ, ಅದನ್ನ ನೀವು ಅದು ಬೇಕಾದ್ರೆ ಕೆಟ್ಟೋಗಿದ್ರೆ ಬೇರೆದಕ್ಕೆ ಮತ್ತು ಬೇರೆ ಪರ್ಪಸ್ಗೆ ನಿಮಗೆ ಒಂದು ಇನೋವೇಟಿವ್ ಆಗಿ ಏನಾರು ಗೊತ್ತಿರುತ್ತೆ ಅಂದರೆ ಅದನ್ನ ಬೇರೆ ಈಗ ಒಂದು 230 ವೋಲ್ಟು ಬೇರೆದಕ್ಕೆ ಯಾವುದೋ ಒಂದು ಸರ್ಕ್ಯೂಟ್ಗೆ ಕೊಡ್ತೀರಾ ಅಂದರೆ ವೋಲ್ಟೇಜ್ ಒಂದು ಬೇಕು ಅಂದರೆ ನೀವು ಅದನ್ನ ಯೂಸ್ ಮಾಡ್ಕೋಬೋದು. ಮತ್ತು ಇದೇನಂದರೆ ಇವತ್ತು ಮಾಡರ್ನ್ ಡೇಸಲ್ಲಿ ಯಾವ ಥರ ಬರ್ತವೆ ಅಂದರೆ ಸ್ಟೆಬಿಲೈಸರ್ ಎಲ್ಲ ಆಟೋಮೆಟಿಕಲ್ ಕಟ್ ಆಫ್ ಬರ್ತವೆ. ಈ ಥರ ಸಿಗಲ್ಲ. ಯಾಕಂದರೆ ನೀವು ನೋಡ್ಬೋದು ರೌಂಡ್ ಸರ್ಕಲ್ ಶೇಪಲ್ಲಿ ಇರ್ತವೆ. ಬೇಕಾದ್ರೆ ಆನ್ಲೈನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಂದರೆ ಫಸ್ಟ್ ಎಲ್ಲ ಪಿ ಸಿ ಬಿ ಅಷ್ಟು ಅಡ್ವಾನ್ಸ್ ಆಗಿರಲಿಲ್ಲ. ಈಗ ಪಿ ಸಿ ಬಿ ಮತ್ತು VLSI ಎಲ್ಲ ಸ್ವಲ್ಪ ಅಡ್ವಾನ್ಸ್ ಆಗಿದೆಯಲ್ಲ, ಅದರಿಂದ ಆಟೋಮೆಟಿಕ್ ಕಟ್ ಆಫು ಅದೇ ಸರ್ಕ್ಯೂಟಲ್ಲಿ ಇದಾಗುತ್ತೆ, ಕಂಟ್ರೋಲ್ ಆಗುತ್ತೆ. ಬಟ್ ಫಸ್ಟ್ ಓಲ್ಡಲ್ಲೆಲ್ಲ ಮ್ಯಾನ್ಯುವಲಲ್ಲಿ ಕಂಟ್ರೋಲ್ ಆಗಬೇಕಾಯಿತು. ಮತ್ತು ಈ ಥರ ಸಣ್ಣ ಬೋರ್ಡಿಂದ ಒಂದೇನೋ ಸಣ್ಣ ಇನೋವೇಷನಿಂದ ಮಾಡಿದರು. ಓಕೆನಾ? ಇವತ್ತಿನ ವಿಡಿಯೋ ಇದಾಯಿತು. ಇದೇ ಥರ ಟೆಕ್ನಾಲಜಿ ಆ್ಯಂಡ್ ಎನಿ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನೀವು ಗಿರೀಶ್ ಅಲ್ಲ ಟ್ವಿನ್ಸ್ ಬ್ರೋಸ್ಗೆ ಎನಿ ರಿಲೇಟೆಡ್ ಅಲ್ಲ, ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ಟ್ವಿನ್ ಬ್ರೋಸ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.